ಪ್ರತಿ ಸಾರ್ತಿಯಾಗಿ ಚಿತ್ರಕಲಾ ಪರಿಷತ್ತು ಈ ಕಲಾಕೃತಿಗಳ ಮಾರಾಟದ ಮೇಲೆ ಯಾವುದೇ ಕಮಿಷನ್ನು ಮತ್ತೊಂದು ತೆಗೆದುಕೊಳ್ತಾ ಇಲ್ಲ. ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡಬೇಕು. ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಲಾ ಪ್ರದರ್ಶನ ಯಾವತ್ತೂ ಆಗಿರಲಿಲ್ಲ. ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮತ್ತೊಂದು ಗರಿ ನನ್ನ ದೃಷ್ಟಿಯಿಂದ. ಇವತ್ತಿಂದ ಇನ್ನು 5 ದಿವಸ ನಡೆಯುವಂಥ ಈ ಕಲಾ ಪ್ರದರ್ಶನ ಏನಿದೆ, ಇದು ಕರ್ನಾಟಕದ ಎಲ್ಲ ಚಿತ್ರಕಲೆಯನ್ನು ಇಷ್ಟಪಡೋರಿಗೆ, ಕೊಳ್ಳಬೇಕು ಅಂತಿರೋರಿಗೆ ಮತ್ತು ಮಾರಾಟ ಮಾಡಬೇಕು ಅಂತಿರೋರಿಗೆ ಒಂದು ಉತ್ತಮವಾಗಿರುವಂಥ ವೇದಿಕೆ. ತಕ್ಷಣವೇ ಮಾಡಿ ಅವ್ರು ಬಂದ ತಕ್ಷಣವೇ ಅಂತೇಳಿ ಆ ಸಲಹೆಯನ್ನು ಕೊಟ್ಟಂಥವ್ರು ನಿಮ್ಮ ಜೊತೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ನಿಲ್ಲದ ಉತ್ಸಾಹ ಅದೆಲ್ಲಿಂದ ಚೈತನ್ಯ ಅವರೊಳಗೆ ಮತ್ತೆ ಮತ್ತೆ ಉಕ್ಕಿ ಬರುತ್ತೋ ಗೊತ್ತಿಲ್ಲ. ಆಶಯದಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದಾಗಿದೆ. ಆ ಸೈನ್ ಮಾಡಿದ ಪುಸ್ತಕಗಳನ್ನ ಅವ್ರು ಕೊಡುವಂಥದ್ದು. ಇಷ್ಟೆಲ್ಲ ಒಂದು ಭಾಳ ಗ್ಲಿಮ್ಸ್ ಕೊಟ್ಟಿದ್ದೀನಿ. ಒಂಚೂರು ಒಂದು ನೋಟ ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಮತ್ತು ಬುಕ್ಕರ್ ಅನ್ನುವಂಥದ್ದು ಅದ್ಭುತವಾದ ಅನುಭವ. ಆ ಅನುಭವ ನನ್ನ ವೈಯಕ್ತಿಕವಾದಂಥ ಅನುಭವ ಆದರೂ ಕೂಡ ಇದೆಷ್ಟು ಸಾಮುದಾಯಿಕವಾದಂಥ ಒಂದು ಪರಿಣಾಮವನ್ನು ಬೀರ್ತು ಅಂತ ಹೇಳಿಬಿಟ್ಟು ನನಗೆ ತುಂಬಾ ಸಂತೋಷ ಇದೆ. ಇಲ್ಲಿ ಮತ್ತೆ ನಿಮ್ಮಲ್ಲಿ ಯಾವ ಜಾತಿ, ಜನಾಂಗ ಅಥವಾ ದ್ವೇಷದ ಭಾಷೆ ಅಥವಾ ಇನ್ನೊಂದು ಯಾವುದೇ ರೀತಿಯ ದ್ವೇಷ ಕಂಡುಬರಲಿಲ್ಲ. ಎಲ್ಲ ಏಕ ರೀತಿಯಲ್ಲಿ ಅಭಿಮಾನಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ಕನ್ನಡದ ಬಗ್ಗೆ ಅಪಾರ ಪ್ರೀತಿಯನ್ನು ತೋರಿಸಿದ್ರಿ, ಅಪಾರ ಸಂತೋಷವನ್ನು ಹಂಚ್ಕೊಂಡ್ರಿ ಮತ್ತು ಅದನ್ನು ನನಗೂ ಕೂಡ ಕೊಟ್ರಿ. ನಾನು ನಿಮ್ಮಗಳ ಬಗ್ಗೆ ತುಂಬ ಆಭಾರಿಯಾಗಿದ್ದೀನಿ.